ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಯುನಿಕ್ ಆಗಿರೋ ಸ್ಲೀವ್ಸ್ ಡಿಸೈನನ್ನು ಕಟಿಂಗ್ ಮತ್ತು ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ದಯವಿಟ್ಟು ನೋಡಿ. ಮೊದಲಿಗೆ ನಾನು ರೆಡಿ ಸ್ಲೀವ್ಸನ್ನು ಲೈನಿಂಗ್ ಮೇಲೆ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸ್ ಲೆಂತ್ ಇದೆ 13 ಇಂಚ್. ಅದರಲ್ಲಿ ಡೌನಿಂಗ್ ನಾನು 3.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಮತ್ತು ಇಲ್ಲಿ ಆರ್ಮೋಲನ್ನು 8 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಮತ್ತು ಮಾರ್ಜಿನನ್ನು 1.5 ಇಂಚಿಗೆ ಮಾರ್ಕ್ ಮಾಡಿ ಆರ್ಮೋಲ್ ಶೇಪನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ಲೀವ್ಸ್ ರೌಂಡನ್ನು 5.5 ಇಂಚಿಗೆ ಮಾರ್ಕ್ ಮಾಡಿ 1.5 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿದ್ದೀನಿ. ಇದು ರೆಡಿ ಸ್ಲೀವ್ಸ್ ಇದೆ. ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ನಾವು ಡಿಸೈನನ್ನು ಮಾರ್ಕಿಂಗ್ ಮಾಡೋಣ. ಮೇನ್ ಫ್ಯಾಬ್ರಿಕ್ ನಾನು ಇಲ್ಲಿ 2 ಫೋಲ್ಡಲ್ಲಿ ತೊಗೊಂಡಿದ್ದೀನಿ. ಈ ಫ್ಯಾಬ್ರಿಕ್ ಲೆಂತ್ 9 ಇಂಚ್ ಇದೆ. ರೆಡಿ ಸ್ಲೀವ್ಸನ್ನು ನಾವು ಲೈನಿಂಗ್ ಮೇಲೆ ಕಟ್ ಮಾಡಿದ್ದೀವಿ. ಅಲ್ಲಿ ನಾನು 13 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ 9 ಇಂಚ್ ತೊಗೋತಾ ಇದ್ದೀನಿ. ಯಾಕಂದರೆ ನಾನು 4 ಇಂಚಿದು ಬ್ಲೌಸ್ ಬಾರ್ಡರನ್ನು ಅಟ್ಯಾಚ್ ಮಾಡ್ತೀನಿ ಆಮೇಲೆ. ಹೀಗಾಗಿ ನಾನು ಈ ಫ್ಯಾಬ್ರಿಕ್ ಲೆಂತನ್ನು 9 ಇಂಚಿಗೆ ತೊಗೊಂಡಿದ್ದೀನಿ. ಮತ್ತು ವಿಡ್ತಲ್ಲಿ ನಾನು 17.5 ಇಂಚಿಗೆ ತೊಗೊಂಡಿದ್ದೀನಿ. ಈ ಕಡೆ ಓಪನ್ ಸೈಡ್ ಇದೆ, ಈ ಕಡೆ ಫೋಲ್ಡ್ ಸೈಡ್ ಇದೆ. ಇದರಲ್ಲಿ ನೀವು ಒನ್ ಸೈಡ್ ಸ್ಲೀವ್ಸನ್ನು ಕಟ್ ಮಾಡ್ಕೋಬೋದು. ಈಗ ನಾನು ಫೋಲ್ಡ್ ಸೈಡಿಂದ 3 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. 3 ಇಂಚ್ ಗ್ಯಾಪ್ ಬಿಟ್ಟು 3 ಪಾಯಿಂಟಿಗೆ ಮಾರ್ಕ್ ಮಾಡಬೇಕು. ಇದೇ ಥರ ಇಲ್ಲಿ ಅಪೋಸಿಟ್ ಸೈಡು ಕೂಡ 3 ಇಂಚಿಗೆ ಗ್ಯಾಪ್ ಬಿಟ್ಟು 3 ಪಾಯಿಂಟಿಗೆ ಮಾರ್ಕ್ ಮಾಡಬೇಕು. ಈಗ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಸೆಂಟರ್ ಪಾಯಿಂಟು ಫ್ಯಾಬ್ರಿಕ್ದು. ಈಗ ನಾನು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀನಿ ಅದರ ಮೇಲೆ ನಾಚನ್ನು ಹಾಕೋತಾ ಇದ್ದೀನಿ. ಈ ನಾಚ್ ಹಾಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ಈ ಸ್ಲೀವ್ಸ್ ಡಿಸೈನನ್ನು ಸ್ಟಿಚ್ ಮಾಡಬೇಕಾದ್ರೆ. ಈಗ ನಾನು ಫ್ಯಾಬ್ರಿಕನ್ನು ಓಪನ್ ಮಾಡಿಕೊಂಡು ಇದು ಸೆಂಟರ್ ಪಾಯಿಂಟಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ, ನಿಮಗೆ ಗೊತ್ತಾಗೋ ಸಲುವಾಗಿ. ಈ ಕಡೆನೂ ಕೂಡ ನಾಚ್ ಇದೆ, ಇದನ್ನು ಕೂಡ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಮಾರ್ಕಿಂಗ್ ಆಯಿತು, ಸ್ಟಿಚಿಂಗನ್ನು ಹೇಳ್ಕೊಡ್ತೀನಿ. ಸೇಮ್ ಸೈಡ್ಗೆ ನಾಚನ್ನು ಹಾಕಿದ್ದೀವಿ, ಅದನ್ನು ಈ ಥರ ಹಿಡಿದು ಸೆಂಟರ್ಗೆ ತಂದು ಫೋಲ್ಡ್ ಮಾಡಬೇಕು. ಅದೇ ಥರ ಇಲ್ಲಿ ಅಪೋಸಿಟ್ ಸೈಡಲ್ಲೂ ಕೂಡ ನಾಚನ್ನು ಹಿಡಿದು ಸೆಂಟರ್ಗೆ ತಂದು ಫೋಲ್ಡ್ ಮಾಡಬೇಕು. ಈಗ ಇಲ್ಲಿ 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು. ಸ್ಟಿಚ್ ಹಾಕೋದನ್ನು ಮಷಿನ್ ಮೇಲೆ ತೋರಿಸ್ಕೊಡ್ತೀನಿ ನೋಡಿ. ಈ ಥರ ಸ್ಟಿಚ್ಚನ್ನು ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಈಗ ಸ್ಟಿಚ್ ಹಾಕ್ಕೊಂಡಿದ್ದೀವಿ, ಅದರ ಅಪೋಸಿಟ್ ಸೈಡಿಗೆ ನಾವು ಫ್ಯಾಬ್ರಿಕನ್ನು ನೀಟಾಗಿ ಮಾಡಿಕೊಂಡು 3 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ಸ್ಟಿಚ್ಚನ್ನು ಹಾಕೋಬೇಕು. ಇಲ್ಲಿ 3 ಇಂಚಿಗೆ ಯಾಕೆ ಮಾರ್ಕ್ ಮಾಡಿದ್ದೀನಿ ಅಂದರೆ ಫ್ಯಾಬ್ರಿಕ್ ಲೆಂತ್ ಇದೆ 9 ಇಂಚ್, ಅದನ್ನು 3 ಭಾಗ ಮಾಡಿದಾಗ 3 ಇಂಚ್ ಬಂತು. ಅದಕ್ಕಾಗಿ ನಾನಿಲ್ಲಿ 3 ಇಂಚಿಗೆ ಮಾರ್ಕ್ ಮಾಡಿ ಇದ್ರ ಮೇಲೆ ಸ್ಟಿಚ್ ಹಾಕೋತೀನಿ. ಈಗ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈಗ 2ನೇ ನಾಚನ್ನು ನಾವು ಫೋಲ್ಡ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಹಿಡ್ಕೊಂಡು ಸೆಂಟರ್ಗೆ ಫೋಲ್ಡ್ ಮಾಡ್ಕೋಬೇಕು. ಇದೇ ಥರ ನಾವು ಅಪೋಸಿಟ್ ಸೈಡಲ್ಲೂ ಕೂಡ ಈ ನಾಚನ್ನು ಹಿಡಿದು ಈ ಥರ ಸೆಂಟರ್ಗೆ ತಂದು ಫೋಲ್ಡ್ ಮಾಡ್ಕೋಬೇಕು. ಮತ್ತು ಇಲ್ಲಿ 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು. ಈಗ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈಗ ಸ್ಟಿಚ್ ಹಾಕ್ಕೊಂಡಿರೋ ಅಪೋಸಿಟ್ ಸೈಡ್ಗೆ ಫ್ಯಾಬ್ರಿಕನ್ನು ನೀಟಾಗಿ ಮಾಡಿಕೊಂಡು ನಾವು ಮೊದಲಿಗೆ 3 ಇಂಚಿಗೆ ಮಾರ್ಕ್ ಮಾಡಿದ್ದೀವಿ. ಈಗ ನಾವು 6 ಇಂಚಿಗೆ ಮಾರ್ಕ್ ಮಾಡಬೇಕು. ಮತ್ತು ಮಾರ್ಕಿನ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ಈಗ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈಗ 3ನೇ ನಾಚನ್ನು ಹಿಡಿದು ಸೆಂಟರ್ಗೆ ತಂದು ಫೋಲ್ಡ್ ಮಾಡಬೇಕು. ಇದೇ ಥರ ಅಪೋಸಿಟ್ ಸೈಡಲ್ಲೂ ಕೂಡ ನಾಚನ್ನು ಹಿಡಿದು ಸೆಂಟರ್ಗೆ ತಂದು ಫೋಲ್ಡ್ ಮಾಡಬೇಕು. ಈಗ ಇಲ್ಲಿ ಬಾಟಮಲ್ಲಿ 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು. ನೀವೇನಾದರೂ ಚಾನಲನ್ನು ಮೊದಲ ಬಾರಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲನ್ನು. ಮತ್ತು ಈ ಡಿಸೈನ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತು ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ನೋಡಿ ಡಿಸೈನನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ಸ್ಟಿಚ್ ಮಾಡ್ಕೊಂಡಿರೋ ಪಾರ್ಟನ್ನು ಈ ಥರ ಓಪನ್ ಮಾಡಿ ಈ ಥರ 1 ಇಂಚಿಗೆ ಅಪೋಸಿಟ್ ಸೈಡಲ್ಲಿ ರಾಂಗ್ ಸೈಡಿಗೆ ನಾವು ಫೋಲ್ಡ್ ಮಾಡಬೇಕು. ನೋಡಿ ಇದು ಸ್ಟ್ರೇಟ್ ಆಗಿದೆ. ಈಗ 1 ಇಂಚಿಗೆ ಫೋಲ್ಡ್ ಮಾಡಿ ನಾನು ಅದ್ರ ಮೇಲೆ ಟಾಪ್ ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ. ಈಗ 1 ಸೈಡ್ಗೆ ನಾನು ಸ್ಟಿಚ್ಚನ್ನು ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಅಪೋಸಿಟ್ ಸೈಡಲ್ಲೂ ಕೂಡ ನಾವು ಇದೇ ರೀತಿ 1 ಇಂಚಿಗೆ ಫೋಲ್ಡ್ ಮಾಡಿ ರಾಂಗ್ ಸೈಡ್ಗೆ ಟಾಪ್ ಸ್ಟಿಚ್ಚನ್ನು ಹಾಕೋಬೇಕು. ಈ ರೀತಿ 3 ಪಾಯಿಂಟನ್ನು 1 ಇಂಚಿಗೆ ರಾಂಗ್ ಸೈಡ್ಗೆ ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ.
ಈಗ ನೋಡಿ ಫ್ರೆಂಡ್ಸ್ ಡಿಸೈನ್ ಎಷ್ಟು ನೀಟಾಗಿ ಬಂದಿದೆ ಅಂತ. ಈಗ ಇದು 9 ಇಂಚಿದು ಮೇಲ್ಗಡೆ ಸ್ಲೀವ್ಸು ಅಂದರೆ ಡಿಸೈನ್ ಸ್ಲೀವ್ಸು ರೆಡಿ ಆಯಿತು. ಈಗ ನಾನು ಇದಕ್ಕೆ ಬಾಟಮ್ಗೆ ಬ್ಲೌಸ್ ಬಾರ್ಡರನ್ನು 4 ಇಂಚಿದು ಅಟ್ಯಾಚ್ ಮಾಡ್ತೀನಿ. ಅಂದರೆ ಈ ಬಾರ್ಡರ್ ಲೆಂತು 4 ಇಂಚಿದೆ. ಮೇಲ್ಗಡೆ ನಾವು ಡಿಸೈನ್ ಮಾಡಿದ್ದೀವಿ ಆ ಫ್ಯಾಬ್ರಿಕ್ ಲೆಂತು 9 ಇಂಚಿದೆ. ಅಂದರೆ ಟೋಟಲ್ ಆಗಿ ಇಲ್ಲಿ ನಾವು 13 ಇಂಚ್ ಆಯಿತು ಬ್ಲೌಸ್ ಲೆಂತು. ನಾನು ಲೈನಿಂಗ್ ಮೇಲೆ ಬ್ಲೌಸ್ ಲೆಂತನ್ನು 13 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಅಂದರೆ ಲೈನಿಂಗ್ ಸ್ಲೀವ್ಸು ಮತ್ತು ಮೇನ್ ಫ್ಯಾಬ್ರಿಕ್ ಸ್ಲೀವ್ಸು ಕರೆಕ್ಟಾಗಿ ಬಂದಿದೆ. ಈಗ ನೋಡಿ ನಾನು ಬ್ಲೌಸ್ ಬಾರ್ಡರನ್ನು ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕು. ಬ್ಲೌಸನ್ನು ಸೀದಾ ಇಟ್ಕೊಂಡು ಸೆಂಟರ್ಗೆ ಮಾರ್ಕ್ ಮಾಡಿದ್ದೀನಿ ಮತ್ತು ಲೈನಿಂಗು ಕೂಡ ನಾನು ಸೆಂಟರ್ಗೆ ಮಾರ್ಕ್ ಮಾಡಿದ್ದೀನಿ. ಈ ಸೆಂಟರನ್ನು ಕೂಡಿಸ್ಕೊಂಡು ಇದ್ರ ಮೇಲೆ ನಾನು 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೋತೀನಿ. ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಲೈನಿಂಗನ್ನು ಈ ರೀತಿ ಹೊಳಿಸ್ಕೊಂಡು ಇದ್ರ ಮೇಲೆ ಟಾಪ್ ಸ್ಟಿಚ್ಚನ್ನು ಹಾಕೋತೀನಿ. ಯಾಕಂದರೆ ಇದು ಲೈನಿಂಗು ನೀಟಾಗಿ ಟರ್ನ್ ಆಗುತ್ತೆ. ಲೈನಿಂಗನ್ನು ರಾಂಗ್ ಸೈಡಿಗೆ ಟರ್ನ್ ಮಾಡಿಕೊಂಡು ಸ್ಲೀವ್ ಸೈಡಿಗೆಲ್ಲ ಸ್ಟಿಚ್ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು ಎರಡು ಫ್ಯಾಬ್ರಿಕನ್ನು. ಸ್ಟಿಚ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಫ್ಯಾಬ್ರಿಕನ್ನು. ಈಗ ಎಕ್ಸ್ಟ್ರಾ ಬಟ್ಟೆನ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಕೊನೆಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಮೂತನ್ನು ಅಟ್ಯಾಚ್ ಮಾಡ್ಕೋಬೇಕು. ಇದರಿಂದ ಗ್ರ್ಯಾಂಡ್ ಲುಕ್ ಬರುತ್ತೆ ಈ ಸ್ಲೀವ್ಸ್ಗೆ. ನೋಡಿ ಸ್ಲೀವ್ಸ್ ಈಗ ಪೂರ್ತಿಯಾಗಿ ರೆಡಿಯಾಗಿದೆ. ಇದೇ ಸೇಮ್ ಪ್ರೊಸೆಸ್ಸಲ್ಲಿ ನೀವು ಇನ್ನೊಂದು ಸ್ಲೀವ್ಸನ್ನು ಕೂಡ ಕಟ್ ಮಾಡ್ಕೋಬೇಕು. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್.